ನಡೆಯಲ್ವಾ ಸ್ಪಾಟ್ ನಂಬರ್ 13ರ ಉತ್ಖನನ. ಅನಾಮಿಕ ದೂರುದಾರನ ವಿಚಾರಣೆ ನಡೆಸುತ್ತಾ ಎಸ್ಐಟಿ. ಬೆಳ್ತಂಗಡಿ ಕಚೇರಿಯಲ್ಲಿ ಇವತ್ತು ಅನಾಮಿಕನ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. 13ನೇ ಸ್ಪಾಟ್ ಇವತ್ತು ನಡೆಯಲ್ವಾ ಅಲ್ಲಿ ಹಾಗಾದ್ರೆ ಉತ್ಖನನ. ಅನಾಮಿಕ ದೂರುದಾರನ ವಿಚಾರಣೆಯನ್ನ ಎಸ್ಐಟಿ ಇವತ್ತು ನಡೆಸುವಂತ ಸಾಧ್ಯತೆ ಇದೆ. ಮತ್ತೆ ಕೆಲ ಸಾಕ್ಷಿ ಬಂದಾಗಿ ಬೆನ್ನಲ್ಲೇ ಅನಾಮಿಕನ ವಿಚಾರಣೆಗೆ ಪ್ಲಾನ್ ಆಗಿದೆ. ವಿಚಾರಣೆ ನಂತರವೇ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಫಿಕ್ಸ್ ಆಗುತ್ತೆ. ಮಾಹಿತಿ ಆಧಾರದಲ್ಲಿ ಅನಾಮಿಕನ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಆ ನಂತರ ಸ್ಪಾಟ್ ಕರೆಸಿ ಎಸ್ಐಟಿ ಉತ್ಖನನ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ. ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಐಟಿ ಅಧಿಕಾರಿಗಳ ನಡೆ. ನಿನ್ನೆನೆ 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಅಂತಲೇ ಅಂದುಕೊಳ್ಳಲಾಗಿತ್ತು. ಆದರೆ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಯಿತು ಎಸ್ಐಟಿ. ಆದರೆ ಇವತ್ತು ನಡೆಯಲ್ವಾ ಸ್ಪಾಟ್ ನಂಬರ್ 13ರ ಉತ್ಖನನ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತ್ ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್, ನಿನ್ನೆನೆ 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ ಇವತ್ತಾದ್ರೂ 13ನೇ ಈ ಸ್ಪಾಟ್ ಅನ್ನ ಅಗಿಯಲಾಗತ್ತಾ? ಅಂದ್ರೆ ಅದಕ್ಕೆ ಸಿಗ್ತಾ ಇರುವಂತಹ ಉತ್ತರ ಇವತ್ತು ದೂರುದಾರನ ವಿಚಾರಣೆಯನ್ನ ನಡೆಸಬಹುದು ಅಂತ. ಸೊ ಏನ್ ಅಪ್ಡೇಟ್ಸ್ ಇದೆ? ಶ್ವೇತಾ, ಉತ್ಖನನ ಪ್ರಕ್ರಿಯೆಗೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಗುರುತಿಸಿದ ಅಷ್ಟು ಜಾಗಗಳ ಜೊತೆಗೆ ಒಂದಷ್ಟು ಗುರುತಿಸದ ಜಾಗಗಳನ್ನು ಕೂಡ ಉತ್ಖನನ ಪ್ರಕ್ರಿಯೆಗಳು ನಡೆದಿದೆ. ಹಾಗಾಗಿ ಈಗ ಬಾಕಿ ಇರುವಂತದ್ದು ಒಂದು ಗುರುತಿಸಿದ ಜಾಗ 13 ಮಾತ್ರ. ಹಾಗಾಗಿ 13ನೇ ಪಾಯಿಂಟ್ಗೆ ಇವತ್ತು ಫೈನಲ್ ಡೇ ಅಂತ ನಾವೆಲ್ಲ ಅಂದುಕೊಂಡಿದ್ದೀವಿ. ಆದರೆ ಇದರ ಮಧ್ಯೆಯೂ ಕೂಡ ಯಾಕಂದ್ರೆ ಎಸ್ಐಟಿಯ ಟೀಮ್ ನಿನ್ನೆ ಪ್ರಣವ್ ಮೊಹಂತಿ ಅವರು ನಿರಂತರ ಸಭೆ ನಡೆಸಿದ ಕಾರಣಕ್ಕಾಗಿ ಮತ್ತು ಒಂದಷ್ಟು ಮಾಹಿತಿಗಳ ಹಂಚಿಕೆ ಮತ್ತು ಒಂದಷ್ಟು ಸಾಕ್ಷಿ ಹೇಳಲಿಕ್ಕಾಗಿ ಒಂದಷ್ಟು ಜನ ಬಂದಿರುವಂತ ಕಾರಣಕ್ಕಾಗಿ ಮತ್ತೆ ಆ ದೂರುದಾರನ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆಗಳು ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಅಂದ್ರೆ ಏನು ಪ್ರಕ್ರಿಯೆಗಳಾಗಿದೆ ಆ ಪ್ರಕ್ರಿಯೆಗಳ ಭಾಗವಾಗಿ ಇವತ್ತು 11:30 ಸುಮಾರಿಗೆ ಆತ ಮತ್ತೆ ಎಸ್ಐಟಿ ಕಚೇರಿಗೆ ಆಗಮಿಸಬಹುದು. ಎಸ್ಐಟಿ ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಮತ್ತೆ ಆತನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಆ ವಿಚಾರಣೆ ನಡೆಸಿದಂತ ಸಂದರ್ಭಗಳಲ್ಲಿ ವಿಚಾರಣೆಯಲ್ಲಿ ಏನಾದ್ರೂ ಬೇರೆ ಮಾಹಿತಿಗಳಿದ್ದಲ್ಲಿ ಅದರ ಆಧಾರದ ಮೇಲೂ ಕೂಡ ಬೇರೆ ಜಾಗಗಳನ್ನ ಏನಾದ್ರೂ ಗುರುತು ಮಾಡ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆದ್ರೆ ಒಟ್ಟು ಇವತ್ತು ಮಧ್ಯಾಹ್ನದ ಒಳಗೆ ಅಥವಾ ಸಂಜೆ ಒಳಗಾಗಿ 13ನೇ ಜಾಗವನ್ನ ಡಿಗ್ ಮಾಡುವಂತದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ವಿದ್ಯುತ್ ಅಂದ್ರೆ ಅಲ್ಲಿ ವಿದ್ಯುತ್ ಕಂಬಗಳಿರುವಂತ ಕಾರಣದಿಂದಾಗಿ ಮೆಸ್ಕಾಂ ಜೊತೆಗೂ ಕೂಡ ಮಾತುಕತೆ ನಡೆದಿದೆ. ಅದರ ಜೊತೆಗೆ ಅಲ್ಲಿ ಕಿಂಡಿ ಅಣೆಕಟ್ಟು ಅಕ್ಕಪಕ್ಕದಲ್ಲಿ ಕಿಂಡಿ ಅಣೆಕಟ್ಟಿದೆ. ಹಾಗಾಗಿ ಸಣ್ಣ ನೀರಾವರಿ ಇಲಾಖೆಯ ಜೊತೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಆ ಜಾಗಕ್ಕೆ ಸಂಬಂಧಪಟ್ಟಂತ ಅದು ರೆವೆನ್ಯೂ ಈಗ ಈವರೆಗೆ ನಡೆದಂತದ್ದು ಕೂಡ ಅರಣ್ಯ ವ್ಯಾಪ್ತಿಗಳಲ್ಲಿ. ಆದ್ರೆ ಈಗ ಒಂದು ರೆವೆನ್ಯೂ ಜಾಗದಲ್ಲಿ ಅಂದ್ರೆ ಆ ಕಂದಾಯ ಇಲಾಖೆಗೆ ಸೇರಿದಂತ ಜಾಗದಲ್ಲಿ ನಡೆಯುವಂತ ಉತ್ಖನನ ಪ್ರಕ್ರಿಯೆ. ಹಾಗಾಗಿ ಇದಕ್ಕೆ ಒಂದಷ್ಟು ಅಧಿಕಾರಿಗಳ ತಂಡವನ್ನ ಅವರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಈ ಒಂದು ಎಸ್ಐಟಿ ಟೀಮ್ ಏನಿದೆ ಅದರ ಒಂದು ಪ್ಲಾನ್ ಆಫ್ ಆಕ್ಷನ್ ಗಳನ್ನ ಮಾಡ್ಕೊಂಡಿದೆ. ಬಹುತೇಕ ಅಂದ್ರೆ ಅವರ ಪ್ಲಾನ್ ನಲ್ಲಿರುವಂತೆ ಇವತ್ತು ಬಹುತೇಕ ಅವರು ಈ ಒಂದು ಕಾರ್ಯಾಚರಣೆಯನ್ನ ಮುಗಿಸಬಹುದು ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.